ಅಮೇರಿಕೆ ನೆಲೆಗಳನ್ನು ಅಮೇರಿಕೆ ಕಂಪ್ನಿಗಳನ್ನ ಪಡೆದು ನೋಡಿದ್ರೆ ಇರಾನ್ ಅಂತೂ ನಾನಂತೂ ಸಾಯ್ತೀನಪ್ಪ ನನ್ನ ಜೊತೆ ನಿಮ್ಮನ್ನು ಹೋಯ್ತೀನಿ ಅನ್ನುವಂಥ ಸ್ಥಿತಿಗೆ ಬಂದು ನಿಂತಿದ್ದೀನಿ ನೋಡಿದ್ರೆ ಇದರಲ್ಲೇ ಅಮೇರಿಕ ಅನಿವಾರ್ಯವಾಗಿ ಹಿಂಸೆರ್ತದನ ಜೊತೆಗೆ ಇರಾನ್ ಅಂತೂ ಆಳುವುದು ಭಾಳ ಕಷ್ಟದ ಕೆಲಸ. ಅದು ಒಂದು ಶಕ್ತಿ ಆಗ್ತದಪ್ಪ, ವಿಶ್ವನ ಆಳ್ಬೋದು ಅಮೇರಿಕದಂಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಶಕ್ತಿ ಕೇಂದ್ರ ಅದರದ್ದು ಏನಪ್ಪ ಅಂದರೆ ಎಣ್ಣೆ, ಆ ಬುದ್ಧಿವಂತ ಸೈನ್ಯ. ಯಾಕಂದರೆ ಅದು ಒಬ್ಬರೇ ಇರಲ್ಲ, ಇಡೀ ಸೈನ್ಯನೇ ಎದ್ದಿದ್ದು ಬಿಡೋದಲ್ಲ. IRGC ಅದು ಹೆಸರಿದ್ರೆ ಸಾಕು, ಇವತ್ತು ಇಡೀ ವಿಶ್ವ ಕಂಪಿಸ್ತಾ ಇದೆ. ಆ ಪ್ರಮಾಣದಲ್ಲಿ ಯುದ್ಧದ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು, ಅದು ಬಿಟ್ಟರೆ ಮತ್ತೊಂದಿಲ್ಲ ಅನ್ನಿಸ್ತದೆ. ಮತ್ತು ಅಲ್ಲಿ ಟೆಕ್ನಾಲಜಿ ಚೈನಾದ್ದು ಅಂತೇಳಿ ಸ್ಪಷ್ಟ ಆಗ್ತಾಯಿದೆ, ಜೊತೆಗೆ ರಷ್ಯಾ ಸಪೋರ್ಟ್ ಆಗ್ತಾಯಿದೆ ಅಂತೇಳಿ ಇವತ್ತು ಅಮೇರಿಕ ಶಕ್ತಿನ ಕುಂದುತ್ತಾ ಇದೆ ಅನ್ನುವಂಥದ್ದು ಕಂಡು ಬರ್ಲಿಕ್ಕತ್ತದ. ಅಮೇರಿಕಾಗಿತ್ತ ಇತ್ತು ದರಿ ಅಂತ ಪೊಲಿ, ಹೌದು ಅಣುಬಾಂಬ್ ಹಾಕಬೇಕು, ಅದು ನ್ಯೂಕ್ಲಿಯರ್ ಬಾಂಬನ್ನು ಹಾಕಿ ಯುದ್ಧ ಸಮಾಪ್ತಿ ಮಾಡ್ಬೇಕಂತಂದ್ರೆ ಇವತ್ತು ಇಡೀ ವಿಶ್ವಗಳೇ ಲಕ್ಷ್ಯ ಕೊಡೋದು, ಅಲರ್ಟ್ ಆಗ್ಯದ. ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೋ ಸಂದರ್ಭ ಇದೇನಪ್ಪ ಅಂತಂದ್ರೆ ಇಡೀ ವಿಶ್ವದ ಮುಖ್ಯ ದೇಶಗಳು, ಶ್ರೀಮಂತ ದೇಶಗಳು ಅಥವಾ